ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಹೇಳಿಕೆಯನ್ನು ಖಂಡಿಸಿ ನಾವು ಇವತ್ತು ಎಲ್ಲ ಪತ್ರಿಕಾ ಮಾಧ್ಯಮದವ್ರನ್ನ ಹಾಗೂ ಪ್ರೆಸ್ನವ್ರನ್ನ ಇಲ್ಲೇ ನಾವು ಕರೆದಿರುತ್ತೇವೆ. ಇವತ್ತಿನ ದಿವಸ ಪತ್ರಿಕಾ ಮಾಧ್ಯಮದ ಸೋದರರಾದಂಥ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸೋದರರಿಗೆ ನನ್ನ ಕಡೆಯಿಂದ ಹಾಗೂ ಪುರಸಭೆ ಕಡೆಯಿಂದ ಒಂದು ಪಟ್ಟಣದಲ್ಲಿ ಭಾಜಪ ಸದಸ್ಯರು ಸುದ್ದಿಗೋಷ್ಠಿ ಮಾಡಿದ್ದನ್ನು ನೋಡಿ ನಮ್ಮ ನಿಜಕ್ಕೂ ಅವರ ಸುದ್ದಿಗಳಲ್ಲಿ ಬಹಳ ಆಶ್ವಸ್ತವಾಗಿದೆ. ಅವರು ಸತ್ಯಕ್ಕೆ ದೂರವಾದ ಮಾತುಗಳನ್ನು ಆಡಿದ್ದಾರೆ. ನಿವೇಶನ ಹಕ್ಕುಪತ್ರ ನಿವೇಶನಗಳಲ್ಲಿ ಇವರು ಫಲಾನುಭವಿಗಳ ಹತ್ರ ದುಡ್ಡಿನ ಬೇಡಿಕೆಗಳನ್ನು ಇಟ್ಟಿರ್ತಾರೆ ಅಂತಕ್ಕಂಥ ಆರೋಪಗಳನ್ನು ಮಾಡಿದ್ದಾರೆ. ಈ ಆರೋಪ ಶುದ್ಧ ಸುಳ್ಳು. ತಾವೇ ಬೇಕಾದ್ರೆ ಇವತ್ತಿನ ದಿವಸ ನಮ್ಮ ಪುರಸಭೆಯಲ್ಲಿ ನೂರಾರು ಫಲಾನುಭವಿಗಳು ಹಕ್ಕುಪತ್ರಕ್ಕೋಸ್ಕರ ತಮ್ಮ ದಾಖಲಾತಿಗಳನ್ನು ತಗೊಂಡು ಈ ಮುಖ್ಯ ಅಧಿಕಾರಿಗಳು ಹತ್ರ ಹೋಗಿದ್ದಾರೆ. ಇನ್ನೂ ಸರಿ ಪುರಸಭೆಯಲ್ಲಿದ್ದಾರೆ. ಬೇಕಾದ್ರೆ ತಾವು ಮಾಧ್ಯಮದವರು ಹೋಗಿ ಏನು ಅಕ್ರಮ ನಡೆದೈತೆ ಅಂತಕ್ಕಂಥ ತನಿಖೆಯನ್ನು ಕೂಡ ಮಾಡ್ಬೋದಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಮತ್ತು ಅವರು ಪದೇ ಪದೇ ಶಾಸಕರು ಗುಂಡಾವರ್ತನೆ ಮಾಡಕ್ಕಂತಾರೆ ಅಂತಂದ್ರೆ ಈ 2018ರಿಂದ 2023 ತನಕ ಅವ್ರು ಗುಂಡಾವರ್ತನೆ ಮಾಡಿದ್ದು ಇಡೀ ತಾಲೂಕಿನ ಜನರಿಗಿನ ಬರ್ತೈತಿ. ಆ ಗುಂಡಾವರ್ತನೆಯನ್ನು ಖಂಡಿಸ್ಕಟ್ಟನ್ನ ನಮ್ಮ ಶಾಸಕರನ್ನ 30,000 ಮೊದಲ ಹತ್ತರಿಂದ ಜಯಸಾಲಿ ಮಾಡಿರ್ತಕ್ಕಂಥದ್ದು ಅವ್ರ ಮೊದಲ ಪ್ರಾಪ್ತವಾಗಿ ತಿಳ್ಕೋಬಹುದು. ಇನ್ನು ಮತ್ತು ಪದೇ ಪದೇ ಪುರಸಭೆಯಲ್ಲಿ ಶಾಸಕರು ಮೂಗು ತೋರಿಸೋದನ್ನು ಬಿಡಬೇಕು ಅಂತ ಮಾತಾಡ್ತಾರಲ್ಲ, ಈ ಇದಕ್ಕೆ ಶಾಸಕರ ಒಂದು ಸಹಾಯ ಇರಲಾರ್ದನ ಊರು ಅಭಿವೃದ್ಧಿ ಆಗುತ್ತೆ ಹೆಂಗೆ? ಅದ್ರ ಮೂಗು ತೋರಿಸೋದು ಬಿಡಬೇಕಂತಂದ್ರೆ ಇವರು ಏಕಪಕ್ಷ ಕೆಟ್ಟ ಇದಕ್ಕೆ 2018 ನಮ್ಮ ಆಡಳಿತ ಮಂಡಳಿ ಕಾಂಗ್ರೆಸ್ ಇರ್ತಪ್ಪ ಅಂತಂದ್ರೂ ಕೂಡ ತಮ್ಮ ಮುಖ್ಯಾಧಿಕಾರಿಗಳು, ತಮ್ಮ ಶಾಸಕರು, ತಮ್ಮ ಅಧಿಕಾರಿಗಳನ್ನು ಕರ್ಕೊಂಡು ನಮ್ಗೆ ಯಾವುದೂ ಮಾಹಿತಿ ಇರಲಾರ್ದ ಮಾಡಿದ್ರೆ ಅದು ಗುಂಡಾವರ್ತನೆ ಅಲ್ಲ, ಶಾಸಕರು ಮಾಡಿದ್ರು. ಈಗ ಸುಳ್ಳು ಆರೋಪಗಳನ್ನು ನಮ್ಮ ಮೇಲೆ ಶಾಸಕರ ಮೇಲೆ ಮಾಡೋಕ್ಕಿಂತದಲ್ಲ, ಆದರೆ ಸ್ಪಷ್ಟವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಇದೇ ಥರ ಗುಂಡಾವರ್ತನೆ ಅಂತ ನಮ್ಮ ಶಾಸಕರ ಮೇಲೆ ಮಾಡಿದ್ದೇ ಕ್ರಯಕ್ಕೆ ಬಂತಂದರೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ತಕ್ಕ ಉತ್ತರವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತ್ರ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ. ಲೋಪದೋಷ ಆಗೈತಿ ಅಂತ ಮಾತಾಡ್ತಾರೆ ಇವರು. ನಮ್ಮ ಶಾಸಕರು 2016 ಮತ್ತು 2017 ಒಂದು ಪ್ರಾಜೆಕ್ಟ್ ರೆಡಿ ಆಗಿರ್ತಕ್ಕಂಥ ಒಂದು ಹಕ್ಕುಪತ್ರ ಇದೆ. ಅನಿವಾರ್ಯ ಕಾರಣದಿಂದ 2018 ನಮ್ಮ ಶಾಸಕರು ಪರಾಭವಗೊಂಡು ನಂತರ ಆ ಫಲಾನುಭವಿಗಳ ಪಟ್ಟಿಯನ್ನು ಇದರ ಉದ್ದೇಶಪೂರ್ವಕವಾಗಿ ಇದೇ ದೊಡ್ಡನಗೌಡ ಪಾಟೀಲರು ಇದರಲ್ಲಿ ಅಕ್ರಮವಾಗಿ ಅನ್ನೋದು ತಿಳ್ಕೊಂಡ ತಾವೇ ಸುತ್ತ ಲೆಟ್ರ್ ಕೊಟ್ಟು ಅದನ್ನು ಸ್ಥಾಪನೆ ಮಾಡಿಸಿದ್ರು. ಬೇಕಾದ್ರೆ ತಮ್ಗೆ ಅವ್ರು ಲೆಟ್ರ್ ಕೊಟ್ಟಿರ್ತಕ್ಕಂಥದ್ದು ಒಂದು ಕಾಪಿಯನ್ನು ಕೂಡ ತಮ್ಗೆ ಕೊಡ್ತೀನಿ ನಾನು. ಈ ರೀತಿ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಶಾಸಕರು ಆಗಿದ್ರಪ್ಪ ಅಂತಂದ್ರೆ ಇದನ್ನು 2018-23 ಇದನ್ನು ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯ ಮಾಡಬೇಕಾಗಿತ್ತಲ್ಲ ಅವರು. ಅವ್ರ ಉದ್ದೇಶಪೂರ್ವಕವಾಗಿ ಬಡವರ ಮೇಲೆ ಒಂದು ಕನಿಕರ ಇರಲಾರ್ದ ಈಗ ನಮ್ಮ ಶಾಸಕರು 2023 ಶಾಸಕರಾಗಿ ಬಂದ ನಂತರ ಆ ಪ್ರಾಜೆಕ್ಟನ್ನು ಮತ್ತೆ ಕೈಗೆತ್ಕೊಂಡು ಅಭಿವೃದ್ಧಿಪಡಿಸಬೇಕಂತೇಳಿ ವಿಶೇಷ ಅನುದಾನ 15 ಹಣಕಾಸದಲ್ಲಿ ಅನುದಾನ ಎಲ್ಲ ನಾವು ಸದಸ್ಯರು ಕೂಡ್ಕೊಂಡು ನಾವು ಒಪ್ಪಿಗೆ ಮೇಲೆ ಬಡವರಿಗೆ ಒಂದು ಆಶ್ರಯ ಲೇಔಟ್ ಇದಾಗತ್ತೆ ಅಂತ ನಾವು ಕೂಡ ಎಲ್ಲರೂ ಒಪ್ಪಿಗೆ ಸೂಚಿಸ್ಕಾಟ ನಾವು ಅದನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿಸಿದ್ವಿ. ಇವರು 15 ಹಣಕಾಸಲ್ಲಿ ಅದನ್ನು ನಿವೇಶನಕ್ಕೆ ಹಾಕ್ಕೊಂಡಾರ. ಏನು ಯಾರಾದರೂ ಮನೆಗೆ ಹಾಕ್ಕೊಂಡಲ್ಲ, ಏನು ಶಾಸಕರ ಮನೆಗೆ ಹಾಕ್ಕೊಂಡು ಬಡವರಿಗೆ ಜಾಗ ಕೊಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕಲ್ಲ ನಾವು ಮಾಡಿದ್ದು. ಆ ಒಂದು ದೃಷ್ಟಿಕೊಂಡು ನಮ್ಮ ₹1 ಶಾಸಕರು ಪುಸ್ತಕ ಕೊಟ್ಟರೆ ಕೇಳಿ ನಮ್ಮ ಮುಖ್ಯಾಧಿಕಾರಿಗಳು ಕೇಳಿ ನಾವು ನಮ್ಮ ಶಾಸಕರು 2023 ಆಗಿ ಬಂದಿದ್ದ ವಿಶೇಷ ಅನುದಾನ ₹1 ಕೋಟಿ ತೊಗೊಂಡು ಬಂದು ಈ ಸೆಂಟ್ರಲ್ ಸ್ಟ್ರೀಟ್ ಲೈಟನ್ನು ಮತ್ತು 7 ಹೈಮಾಸ್ ಕಂಬಗಳನ್ನು ನಾವು ರೆಡಿ ಮಾಡಿದ್ವಿ. ವಿಶೇಷ ಅನುದಾನ ಮತ್ತು ಬಂದ ₹1 ಕೋಟಿ ಅವ್ರಿಗೆ ಸರಿಯಾಗಿ ಮಾಹಿತಿ ಸದ್ಯಕರೇ ಇಲ್ಲ. ಭಾಜಪ ಸದಸ್ಯರಿಗೆ ಸುಳ್ಳು ಆರೋಪ ಮಾಡೋದು, ಸುಳ್ಳು ಆರೋಪ ಮಾಡೋದು. ಇಲ್ಲ ನೀವು ತಾವು ಬಂದಿದ್ದೀರಿ, ಎಷ್ಟು ದಿವಸಗಳಿಂದ ಆಗಿತ್ತು?
ಈ ಪ್ರವಾಸದ ಇದ್ರೊಳಗೆ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಅನುದಾನ ತೊಗೊಂಬಂದಿಲ್ಲ ನಮ್ಮ ಶಾಸಕ. 1 ಕೋಟಿ ರೂಪಾಯಿ ವೆಚ್ಚದಾಗ ಕಾಮಗಾರಿ ಆಗ್ತದಲ್ರಿ. ದುಡ್ಡು ತಂದಿಲ್ಲ. ನಾವು ಮಾಡಿರ್ತಕ್ಕಂಥ ಒಂದಾಗ ಪೂಜೆ ಮಾಡಕಂತಾರೆ. ದೊಡ್ಡಗೌಡ ಪಾಟೀಲ್ ಅವ್ರು ಮಾಡಿದಾರಲ್ಲ, ನಮ್ಮ ಶಾಸಕರು ಹಂಗೆ ಮಾಡಕಂತಿಲ್ಲ. ಅನುದಾನವನ್ನು ತೊಗೊಂಬಂದು ಪೂಜೆ ಮಾಡಕಂತಾರೆ. ಮತ್ತು ಯಾವ ಕುಡಿಯೋ ನೀರು 24x7 ಬಗ್ಗೆ ಮಾತಾಡಿದ್ರು. 2017 DPR ರೆಡಿ ಮಾಡಿ ಕಳಿಸಿರ್ತಕ್ಕಂಥ ನಮ್ಮ ಶಾಸಕರು ಫಸ್ಟ್. ನಾವು ಅವಾಗ ನಮ್ಮ ತಾಯಿಯವರ ಸದಸ್ಯರಿದ್ದರು. ಅವಾಗ ನಾವು ಮುಗುದು ಪಟ್ಟಣದೊಳಗೆ 24x7 DPR ನಾವು ನಮ್ಮ ಶಾಸಕರಿಗೆ ಕೊಟ್ಟು ಆ ಪ್ರಾಜೆಕ್ಟ್ 2022-23 ಅದನ್ನು ಅಧಿಕೃತವಾಗಿ ಕಾಮಗಾರಿ ಚಾಲು ಆಯ್ತು. ಅದೇ ಚಲೋ ನಮ್ಮ ಸಾಹೇಬ್ರನ್ನ ಉದ್ಘಾಟನೆ ಮಾಡಿದ್ರಲ್ಲ. ನಾವು ತೊಗೊಂಡಿದ್ದು ತಾವು ತೊಗೊಂಡಿದ್ರೆ ಮತ್ತು ತಾವು ಪೂಜೆ ಮಾಡಬೇಕಿತ್ತು. ಸುಳ್ಳಾರಪ್ಪ. ಯಾವುದೋ ಒಂದು ಸತ್ಯಕ್ಕೆ ಸಮೀಪವಾದಂಥ ಮಾತುಗಳನ್ನು ಭಾಜಪ ಸದಸ್ಯರು ಮಾತನಾಡೋದಿಲ್ಲ. ಇನ್ನೊಂದು ನಾನು ಹೆಸರುಗಳನ್ನು ನಾನು ಹೇಳಕ್ಕೆ ಹೋಗಲ್ಲ. ನಿನ್ನೆ ಏನು ಸುದ್ದಿಗೋಷ್ಠಿಯನ್ನು ಮಾಡಿದಾಗ ಕುಂದಿದ್ರಲ್ಲ, ಆ ಭಾಜಪ ಸದಸ್ಯರಿಗೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅವರಿಗೆ. ಇಲ್ಲಿ KV ಪಕ್ಕದೊಳಗೆ ಸರ್ಕಾರಿ ಜಾಗದೊಳಗನ ಕಟ್ಟಡವನ್ನು ಕಟ್ಕೊಂಡಾರ. ಆ ಸದಸ್ಯನ ಮನೆಗೆ ಹೋಗಾಕ ಜಾಗ ಇಲ್ಲ, ರಸ್ತೆ ಇಲ್ಲ. 100 ಸಾರಿ ಬಂದು ಮುಖ್ಯ ಅಧಿಕಾರಿಗಳಿಗೆ ತಮ್ಮ ಶಾಸಕರಿದ್ದಾಗ ಕೊಟ್ಟರು ಕೂಡ ಕಿಂಚುತ್ತ ಸದಸ್ಯರಿಗೆ ಗೌರವವನ್ನು ಕೊಳ್ಳಿಲ್ಲ. ಪಾಪ ಆದ ಅಂಥವ್ರು ಕೂಡ ನೀನು ಒಂದು ಪುಸ್ತಕ ಕೊಟ್ಟು ಕೂತಾರೆ. ಇದನ್ನು ನೋಡಿದ್ರೆ ನಾನು ಭಾರಿ ವಿಚಿತ್ರ ಅನಿಸ್ತು. ನ್ಯಾಯ ಕೊಡಿಸಿಲ್ಲ. ಮತ್ತು ಇದು ಗುಂಡಾವರ್ತನೆ ನಾವು ಶಾಸಕರಿಂದ ಮಾಡಿಲ್ಲ. ಇದು ಪದೇ ನಮ್ಮ ಗುಂಡಾವರ್ತನೆ ಶಾಸಕರು ಅಂತ ಮಾತಾಡ್ತಾರಲ್ಲ, ಇದು ಸರಿಯಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಶಾಸಕರು ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ತಾಲೂಕಿನೊಳಗೆ ಯಾರು ಇದ್ದಪ್ಪ ಅಂತಂದ್ರೆ ವಿಜಯನಗರ ಕಾಶಪ್ಪನವರು ಅವ್ರನ್ನ ಬಿಟ್ಟರೆ ಮತ್ತೆ ಯಾರು ಆಗಕ್ಕೆ ಚಾನ್ಸೇ ಇಲ್ಲ. ಮತ್ತು ಇನ್ನೊಂದು ಏನೂ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಬಗ್ಗೆ ಅವ್ರನ್ನೂ ತೊಗೊಂಬ ಅಂತೇಳಿ ದಾಖಲಾತಿ ನಾವು ತೊಗೊಂಡ್ಬರ್ತೀವಿ. ಬೇರೆಕವಾಗಿನ ವೇದಿಕೆ ಕೊಡು. ಈಗ ನಾವು ದ್ವೇಷದಿಂದ ಮಾತಾಡಕಂತೀವಿ. ಬೇರೆಕವಾಗಿನ ಊರಿನ ಅಭಿವೃದ್ಧಿ ಬಗ್ಗೆ ನಾವು ಎಲ್ಲರೂ ಕೂಡ ಒಂದಾಗಬೇಕು ಅಂತಾರಲ್ಲ. ಇವರು 2018ರಿಂದ 23 ಮಟ್ಟ ದೊಡ್ಡ ಕೊಟ್ಟಿದ್ದಲ್ಲ. ಒಂದು ಕಿಂಚುಂಟು ₹1 ಮುನ್ಸಿಪಾಲ್ಟಿ ಕೊಟ್ಟಿಲ್ಲ. ಎಲ್ಲ PWD ಮುಖಾಂತರವಾಗಿ ನಮ್ಮ ಕಾಂಗ್ರೆಸ್ ಕಮಿಟಿ ಅಧಿಕಾರದಲ್ಲಿ ಇದೆ ಅಂತ ತಿಳ್ಕೊಂಡು ₹1 ನಮ್ಮ ಮುನ್ಸಿಪಾಲ್ಟಿಗೆ ಅವರು ಹಣವನ್ನು ಕೊಟ್ಟಿಲ್ಲ. ಈಗ 2023 ನಮ್ಮ ಶಾಸಕರಾಗಿ ಬಂದಂತ ಅಗತ್ಯನೇ ಹೇಳಿದಾಗ ₹1 ಕೋಟಿ ವಿಶೇಷ ಅನುದಾನವನ್ನು ತೊಗೊಂಡು ಸ್ಟ್ರೆಂಥರ್ ಆಯಿತು. ಮತ್ತು ಐಮಾಸ್ಕನ್ನು ನಾವು ಬುದ್ಧಿ ಪೂಜೆ ಮಾಡ್ಕೊಂಡು ಆಲ್ರೆಡಿ ಕಾಮಗಾರಿ ತಮಗೂ ಗೊತ್ತೈತಿ. ಎಲ್ಲ ಶಟಲ್ ಲೈಟ್ಗಳನ್ನು ಅಳವಡಿಸ್ಕೊಂಡು ನಾವು ಆಲ್ರೆಡಿ ಉದ್ಘಾಟನೆ ಸಾಹೇಬರು ಚಾಲೂ ಮಾಡಿದ್ದಾರೆ ಅಂತೇಳಿ ಇಷ್ಟು ಹೇಳಿ ಇವತ್ತಿನ ದಿವಸ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಇವತ್ತಿನ ದಿವಸ ಅಪ್ರೂವಲ್ ಆಗಿ ಬಂದರು. ಅವ್ರು ಹೇಳಿದ್ದೇನು ಅಂತಂದರೆ 15ನೇ ಹಣಕಾಸಿನಲ್ಲಿ ಏನು ಮೀಸಲಿಟ್ಟಿದ್ರು, ಯಾವ ಕಾಮಗಾರಿಗೋಸ್ಕರ ಮೀಸಲಿಟ್ಟಿದ್ರು, ಆ ಹಣವನ್ನು ಏನಾಗ್ತಾ ಇದೆ ಅಂತಂದ್ರೆ ವರ್ಗಾಯಿಸಿ ಆಶ್ರಯ ಕಾಲೋನಿಗೆ ಉಪಯೋಗಿಸ್ತಾ ಇದ್ದಾರೆ ಶಾಸಕರು ಅಥವಾ ಸದಸ್ಯರು ಅಂತ ಆರೋಪ. ಅಲ್ಲ, ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆಯಾ? ಹಾಗಾದರೆ ಈಗ ದೊಡ್ಡನಗೌಡ ಪಾಟೀಲ್ರವರ ಅಧಿಕಾರ ಅವಧಿಯಲ್ಲಿ ನೀವು ಹೇಳಿದ್ರಿ ಪುರಸಭೆಗೆ ₹1 ಕೂಡ ಕೊಟ್ಟಿಲ್ಲ, ಎಲ್ಲವನ್ನೂ ಕೂಡ ಏನು ಮಾಡಿದ್ರು ಅಂದ್ರೆ PWDಗೆ ಅಥವಾ PWDಗೆ ಹಸ್ತಾಂತರ ಇಲ್ಲ. ಇವಾಗ ಹೇಳಕತ್ತೀರಿ ನೀವು, ಅವಾಗಲೂ ಕೂಡ ಕೇಳಿರಿ ಈ ವಿಷಯಗಳನ್ನು. ನಮ್ಮ ಮುನ್ಸಿಪಾಲಿಟಿ ಪುರಸಭೆಗೆ ಅಧಿಕಾರ ನಮ್ಮ ಕಮಿಟಿ ₹1 ಕೊಟ್ಟಿಲ್ಲ. ಇನ್ನೊಂದು ಆರೋಪ ಏನೈತಿ ಅಂತಂದ್ರೆ CTS ಉತ್ತಾರ ಪ್ರಕಾರವಾಗಿ ಪುರಸಭೆಯಲ್ಲಿ ಏನಾಗ್ತದೆ, ಸರ್ಕಾರದ ಏನು ಅಭಿವೃದ್ಧಿ ಪಡಿಸಬೇಕಾಗಿತ್ತು ಆಗಿಲ್ಲದಿದ್ದದ್ದು ಈಗ ಯಾಕೆ ಅಂತ ಆಗ ಕೊಟ್ರಿ ಈಗ ಯಾಕೆ ಕೊಡ್ತಾ ಇಲ್ಲ, ಆಗ ಯಾಕೆ ಕೊಟ್ರಿ ಈಗ ಕೊಡ್ತಾ ಇಲ್ಲ ಯಾಕೆ? ಕಾನೂನು ಪ್ರಕಾರ 40% ಕೊಡಕ್ಕೆ 40% ಕೊಟ್ಟಾರ್ರಿ. 40%ಗಿಂತಲೂ ಹೆಚ್ಚು ಏನು ಮಾಡಿದ್ರು ಅಂದರೆ ಎಲ್ಲವೂ ಕೂಡ ಕೊಟ್ಬಿಟ್ಟಿದ್ರಿ. 2000 ಮಾಡಿದ್ರಿ ಅಂತಂದ್ರೆ 13ರಿಂದ ಇಲ್ಲಿವರೆಗೂ ಸಾಕಷ್ಟು ಲೇಔಟ್ಗಳಿಗೂ ಕೊಟ್ಬಿಟ್ರಿ. ಸದ್ಯಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಅವರ ಆರೋಪ ಏನು ಅಂದರೆ ಅಭಿವೃದ್ಧಿಪಡಿಸಿ ನಂತರ ಖಾತಾ ಬದಲಾವಣೆ ಆಗಿದ್ರೂ ಕೂಡ ಅಂಥವ್ರಿಗೆ ಏನು ಮಾಡ್ತಾ ಇಲ್ಲ ಅಂದ್ರೆ ಉತ್ತಾರ ಕೊಡ್ತಾ ಇಲ್ಲ. ಅದು ನಮ್ಮಲ್ಲಿ ನಾಳೆ ತಾವೇ ಹೋಗ್ಬೋದು ಅಂತ ಅವರು ಒಂದು ಉದಾಹರಣೆ ಕೂಡ ನಾಗರಾಳ ಅವ್ರ ವಿಷಯವನ್ನು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಆಯ್ತು, ಈಗ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಂದು ಅಧಿಕಾರಿಗಳಿಗೆ ನಮ್ದು ಇನ್ನು ಕಾಗದ ಪತ್ರ ಎಲ್ಲರನ್ನ ನಮ್ಗೆ ಖಾತಾವನ್ನು ಮಾಡಿ ಕೊಡಿಯಪ್ಪ ಅಂತಂದಾಗ ಯಾವ ಮುಖ್ಯ ಅಧಿಕಾರಿಗಳಿಗೆ ನಮ್ಮ ನೌಕರಿ ನಾಳೆ
ಸಿಟಿ ಹಸ್ಪಿಟಲ್ಗೆ ಹೋಗ್ತಾರೆ ಅದನ್ನ ನೋಂದು ಮಾಡ್ಕೊಂಬಂದ್ಕ ನಮ್ಮ ಕೈ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿ ಇವರು ಅವಾಗಿನ ಕಾಲ ನಾವು ಏನು ನೋಂದು ಮಾಡ್ಕೊಳ್ಳೋದಾಗುತ್ತೆ ಈಗ ಅದನ್ನು ನೋಂದು ಮಾಡ್ಕೋಬೇಕು ಅಂತ ಹೇಳ್ತಾರೆ ವಿಚಾರಣೆ ಅವರ ಮತ್ತು ಮುಖ್ಯಾಧಿಕಾರಿಗಳು ನೋಡಿ ಇನ್ನೊಂದು ಏನು ಅಂತ ಆರೋಪವನ್ನು ಮಾಡೋದು ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಸುಳ್ಳು ಆರೋಪ ಸಾರ್ವಜನಿಕರಲ್ಲಿ ಊರಲ್ಲಿ ಒಬ್ಬ ಯಾವುದೂ ಉದ್ದಾರಗಳನ್ನು ನಿಲ್ಲಿಸ್ಕೊಟ್ಟಿಲ್ಲ. ಆ ದಾಖಲಾತಿಗಳನ್ನು ಸರಿಯಾಗಿ ಜನರು ತೊಗೊಂಬಂದು ಕೊಳ್ಳಾರದಲ್ಲಿ ಮಾತ್ರ ಏನಾದರೂ ವಿಳಂಬ ಆಗಿರುತ್ತೋ ಅಂತೀವಿ. ಮೊದಲಕ್ಕ ಕೈವಾರ ಇದ್ದು ರೀ ಬರ್ದಿದ್ರು ಕೈವಾರ ಬರ್ಸ್ಕೊಂಡು ಹೋಗ್ಬಿಡ್ತು. ಈಗ ಈ ಖಾತಾ ಮಾಡಬೇಕಪ್ಪ ಅಂತಂದ್ರೆ ತಮ್ಮ ಮನಿ ಟ್ಯಾಕ್ಸ್ ಹೋಗಿ ತಮ್ಮ ಆಧಾರ್ ಕಾರ್ಡು ತಮ್ಮ ಪ್ಯಾನ್ ಕಾರ್ಡು ಮನೆ ಮುಂದೆ GPS ಫೋಟೋ ಇವನ್ನೆಲ್ಲ ತೊಗೊಂಬಂದು GPS ತೊಗೊಂಬಂದು ಕೊಟ್ಟಿದ್ರೆ ಮಾತ್ರ ಈ ಖಾತಾಗತ್ತೆ. ಇದರೊಳಗೆ ನಮ್ಮ ಪುರಸಭೆ ಎಲ್ಲ ಆಯಿತು, ನಮ್ಮ ಮುಖ್ಯ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಮನೆಗೆ ಎಷ್ಟು ಸರಿ ಅಡ್ಡಾಡಿದ್ದಾರೆ. ನಿಮ್ಮ ಈ ಖಾತಾ ನಾವು ಮಾಡಿಸ್ಕೊಡ್ತೀವಿ, ಕಂಪ್ಯೂಟರ್ ಉದ್ಧಾರ ಮಾಡಿಕೊಡ್ಬೇಕು, ನೀವು ದಾಖಲಾತಿಗಳನ್ನು ಕೊಡಬೇಕು, ಇನ್ನೂ ಕೆಲವು ಮಂದಿ ದಾಖಲಾತಿಗಳನ್ನ ಕೊಟ್ಟಿಲ್ಲ. ಅವ್ರ ಆರೋಪ ಏನಂದ್ರೆ ಹಣ ಕೊಟ್ಟರೆ ಅವ್ರ ಮನೆಗೆ ಉತ್ತಾರ ಹೋಗುತ್ತಾ. ಸುಳ್ಳು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ.